Good morning student. Welcome to the accountancy class of PUC second year. Today I am going to deal with the analysis of preparatory examination questions. Okay. In our last class we have discussed about the reduced syllabus of second PU account and the total marks allotted for the each chapter and the examination pattern. Okay. ಇನ್ನು ಲಾಸ್ಟ್ ಕ್ಲಾಸು ನಾವೇನು ನೋಡಿದ್ದೀವಿ ಅಂತಂದರೆ ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಏನು ರೆಡ್ಯೂಸರ್ ಸಿಲೆಬಸ್ ಅದ ಅದನ್ನು ನಾವು ನೋಡಿದ್ದೀವಿ. ಅದ್ರ ಜೊತೆಗೆ ಒಂದೊಂದು ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಲೋಕೇಟೆಡ್ ಆಗ್ಯದ ಅದನ್ನು ಕೂಡ ನಾವೇನು ಮಾಡಿದ್ದೀವಿ ನೋಡಿದ್ದೀವಿ. ಹಾಗಾದರೆ ಅದ್ರ ಜೊತೆಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಅದ ಅನ್ನೋದನ್ನು ಕೂಡ ನೋಡಿದ್ದೀವಿ. ಹಾಗಾದರೆ ಟೋಟಲ್ ನಿಮಗೆ 7 ಚಾಪ್ಟರ್ಸ್ಗಳು ಏನಾಗಿದ್ದಾವೆ ರೀ ನಿಮ್ದು ಈ ವರ್ಷ ಸಿಲೆಬಸ್ಗಿದೆ. ಅವು ಯಾವ್ಯಾವು ಅಂದರೆ one is a not for profit organization, second one is a basic or the fundamentals of partnership form, the third one that is here the admission of a new partner and the retirement of a partner, next dissolution of the partnership form, accounting for share capital, and the last one financial statement of a company. Okay, these are the chapters in relating to your reduced syllabus and the examination pattern ಕೂಡ ನಾವೇನು ಮಾಡಿದ್ದೀವಿ ನೋಡಿದ್ದೀವಿ and the probability questions ಕೂಡ ನೋಡಿದ್ದೀವಿ. ಅಂದರೆ ಇವತ್ತಿನ ಕ್ಲಾಸಿಂದ ಏನು ಇಂಪಾರ್ಟೆನ್ಸ್ ಅದಪ್ಪ ಅಂತಂತಂದರೆ ಇಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳಿದಾರ ಅದರ ಹಿಂದೆ ಇರ್ತಕ್ಕಂಥ ಸ್ವಲ್ಪ ಥಿಯರಿ ಆಸ್ಪೆಕ್ಟ್ಸನ್ನು ತಿಳ್ಕೋದ್ರ ಮುಖಾಂತರ ಆ ಕ್ವಶನ್ಸನ್ನು ನಾವೇನು ಮಾಡೋಣ ಅನಾಲಿಸಿಸನ್ನು ಮಾಡೋಣ. ಅದ್ರ ಜೊತೆಗೆ ಮತ್ತು ಅದೇ ಕ್ವಶನ್ಸ್ನಲ್ಲಿ ಏನು ವೇರಿಯೇಷನ್ಸ್ ಮಾಡಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ಸನ್ನು ಕೇಳ್ಬೋದು ಅನ್ನೋದನ್ನು ಕೂಡ ನಾವು ನೋಡ್ರಿ ಸ್ವಲ್ಪ ನೋಡೋಣ. ಹಾಗಾದರೆ ದ ಟುಡೇ ಟಾಪಿಕ್ ದಟ್ ಈಸ್ ದ ಅನಾಲಿಸಿಸ್ ಆಫ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್. ಹಾಗಾದರೆ ಅದನ್ನು ನೋಡೋಕ್ಕಿಂತ ಮುಂಚೆ ಇನ್ನೊಂದು ಏನಪ್ಪ ಅಂತಂದರೆ ಯಾವುದೋ ಥಿಯರಿ ಆಸ್ಪೆಕ್ಟ್ಸ್ ಇರಲಿ ಅಥವಾ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇರಲಿ ಯಾವುದೇ ಕಾನ್ಸೆಪ್ಟ್ಸನ್ನು ನೀವು ಓದ್ತಾ ಇದ್ದೀರಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಏನು ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಅದಕ್ಕೆ ನೀವು ಏನು ಮಾಡಿರಿ ಅಂತಂದರೆ ಯಾವುದು ಕಾನ್ಸೆಪ್ಟ್ಸನ್ನು ಓದ್ತಾ ಇದ್ದೀರಲ್ಲ ಅದನ್ನು ಬಾಯ್ಪಾಟನ್ನು ಯಾರೂ ಹಾಕ್ಲಿಕ್ಕೆ ಹೋಗಬೇಡ್ರಿ. ನಾನು ರೆಗ್ಯುಲರ್ ಕ್ಲಾಸ್ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ಇರಲಿ ಯಾವುದೇ ಸಬ್ಜೆಕ್ಟ್ ಇರಲಿ ಏನೋ ಟಾಪಿಕ್ಸನ್ನು ಬಾಯ್ಪಾಟ್ ಹಾಕ್ಲಿಕ್ಕೆ ಹೋಗಬೇಡ್ರಿ. ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ತಿಳ್ಕೊಂಡ್ರೆ ದಟ್ ಈಸ್ ಅ ಲಾಂಗ್ ಟರ್ಮ್ ನಾಲೆಜ್ ಆಗ್ತದೆ. ಯಾವುದೇ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಕೇಳಿದರೂ ಕೂಡ ಬರೆಯುವಂಥ ಎಬಿಲಿಟಿ ನಿಮ್ಮಲ್ಲಿ ಏನಾಗ್ತದೆ ರೀ ಬಿಲ್ಡಪ್ ಆಗ್ತದೆ. ಸೊ ಕಾನ್ಸೆಪ್ಟ್ಸನ್ನು ಯು ಟ್ರೈ ಟು ಅಂಡರ್ಸ್ಟೂಡ್ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ತಿಳ್ಕೊಂಡ್ರೆ ಅಂದರೆ ಬರೀಲಿಕ್ಕೆ ನಿಮ್ಗೆ ಏನಾಗ್ತದೆ ಆರಾಮಾಗಿ ನೀವು ಪ್ರೆಸೆಂಟನ್ನು ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದಿ ಸೆಕ್ಷನ್ ಎ ಕ್ವಶನ್ಸ್ ಆಸ್ಕ್ ಯುವರ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್. ಓಕೆ, the first one that is give an example for not for profit organization. What they asked, given any one institution's name that will intention without any profit motive for performing of its function. ಹಾಗಾದರೆ ಇಲ್ಲಿ ಎಕ್ಸಾಂಪಲನ್ನು ಕೊಡ್ರಿ ಅಂತ ಹೇಳ್ಯಾರ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಗೆ. ಹಾಗಾದರೆ ಈ ಕ್ವಶನ್ಸನ್ನು ನೀವು ಆನ್ಸರ್ ಬರೀಬೇಕಂದ್ರೆ ಮೊದಲು ನಿಮಗೆ ಏನು ಗೊತ್ತಿರಬೇಕು, ವಾಟ್ ಈಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಅದು ನಿಮಗೆ ಕ್ಲಿಯರ್ ಇತ್ತಂದರೆ ನೀವು ಎಕ್ಸಾಂಪಲ್ಸನ್ನು ಬರಿತೀರಿ. ಹಾಗಾದರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಅಂದರೆ ಏನು ರೀ? ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಈಸ್ ಅನ್ ಆರ್ಗನೈಜೇಷನ್ ವಿಚ್ ಸೆಟ್ ಅಪ್ ಆಸ್ ಅ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ವಿಚ್ ಫಂಕ್ಷನ್ಸ್ ವಿತೌಟ್ ಎನಿ ಪ್ರಾಫಿಟ್ ಮೋಟಿವ್. ಯಾವ ಆರ್ಗನೈಜೇಷನ್ ಒಂದು ಚಾರಿಟಿಯಾಗಿ ಸೆಟ್ ಆಗ್ತಾವ ಅವು ಏನು ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡ್ತಾವಲ್ಲ ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನಿರಂಗಿಲ್ಲ ಪ್ರಾಫಿಟನ್ನು ಗಳಿಸೋದು ಇರಲೇ ಇಲ್ಲಪ್ಪ ಅಂತಂದರೆ ಅಂಥ ಆರ್ಗನೈಜೇಷನ್ಗೆ ನಾವೇನಂತ ಕರಿತೀವಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಗಳು ಯಾವ್ಯಾವ ಹೇಳ್ಬೋದು ರೀ ನಾವು? ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ರೀ, ಹಾಸ್ಪಿಟಲ್ ಇರ್ಬೋದು. ಇವೆಲ್ಲ ಏನಾಗ್ಯಾವ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಗೆ ಎಕ್ಸಾಂಪಲ್ಸ್ ಆಗಿದಾವೆ. Here the examples for not for profit organization that is a hospital, sports club, education institutions. The next questions, the agreement between partners must in a writing. Okay, true or false? Here it is a false statement. Then go for why it is a false statement, because the agreement or the contract between the partners may be in a oral or writing. It should not be compulsory in a writing form. ಇಲ್ಲಿ ಅಗ್ರಿಮೆಂಟ್ ಪಾರ್ಟ್ನರ್ಸ್ ನಡುವೆ ಅದು ಲಿಖಿತ ರೂಪದಲ್ಲಿ ಇರಲೇಬೇಕು ಅಂತ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರಲ್ಲ ಇದು ಸರಿ ಇದೇನೋ ತಪ್ಪಿದೇನೋ ಅಂತ ನಾವು
ಆನ್ಸರ್ ಮಾಡಬೇಕಾಗಿದೆ. ಸೊ ಇದು ತಪ್ಪಿದೆ. ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಇದ್ದಿದ್ದ ರೈಟಿಂಗ್ ಫಾರ್ಮ್ ಒಳಗೂ ಇರ್ಬೋದು ರೀ, ಓರಲ್ ಫಾರ್ಮ್ ಒಳಗೂ ಇರ್ಬೋದು. ಅದು ರೈಟಿಂಗ್ ಫಾರ್ಮ್ ಒಳಗನ ಇರಬೇಕಂತ ಏನಿಲ್ಲ, ರೂಲ್ಸ್ ಇಲ್ಲ. ಸೊ ದ್ಯಾಟ್ಸ್ ವೈ this is a false statement. That is, the agreement between partners must be in a writing. This is a false statement. Next, name any one method of maintenance of a partner's capital account. They are asking the mainly there are two methods of maintenance of a partner's capital account. It is a fixed capital method and then one is a current capital method. Here ಇಲ್ಲಿ ಏನು ಕ್ವಶನ್ ಕೇಳಿದಾರ ಅಂತಂತಂದ್ರೆ, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಂದ ಯಾವುದಾದ್ರೂ ಒಂದು ಮೆಥಡನ್ನು ಮೆನ್ಷನ್ ಮಾಡಿರಿ ಅಂತ ನಮಗೇನು ಮಾಡಿದಾರೆ, ಕ್ವಶನ್ಸನ್ನು ಕೇಳಿದಾರೆ. ಹಾಗಾದರೆ ಇಲ್ಲಿ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಎರಡು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೆಥಡ್ಸ್ ಬರ್ತಾವೆ ರೀ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ, ಇನ್ನೊಂದು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತೇಳಿ. ಹಾಗಾದರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ಕ್ವಶನ್ಸ್ ಕೇಳ್ಬೋದು ಅಂದರೆ, ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ವಾಟ್ ಈಸ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತಂದ್ರೆ ಏನು ಮಾಡ್ಬೋದು, ಕ್ವಶನ್ಸನ್ನು ಕೇಳ್ಬೋದು. ಹಿಯರ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಈಸ್ ಅ the capital of the partners is a constant. It should not be changes from one year to another year. That is called as a fixed capital method. When a partner's capital it changes or it fluctuates from one year to another year, that capital account is called as a fluctuating capital method. ಹಾಗಾದರೆ ಇಲ್ಲಿ ಯಾವ ಕ್ವಶನ್ಸ್ ಇನ್ನೆರಡು ಕೇಳ್ಬೋದು ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಒಂದು ಯಾವುದ್ರಿ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ನೀವು ಮೆನ್ಷನ್ ಮಾಡಿದರೆ ಸಾಕು. ಓಕೆ, ಇಲ್ಲಿ ನಾವೇನು ನೋಡಿದ್ವಿ ಅಂತಂತಂದರೆ, ದ ಮೇಂಟೆನೆನ್ಸ್ ಆಫ್ ಅ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಎರಡು ಮೆಥಡ್ಸ್ ಬರ್ತಾವೆ ಅಂತ ನಾನು ಹೇಳಿದ್ದೆ. ಒಂದು ಮೆಥಡ್ಸನ್ನು ಮೆನ್ಷನ್ ಮಾಡಿದರೆ ಸಾಕು. ದಟ್ ಈಸ್ ಅ ಫಿಕ್ಸ್ಡ್ ಕ್ಯಾಪಿಟಲ್ method is one of the method for maintenance of a partner's capital account. Okay, the fourth question, at the time of admission of a partner, undistributed profit appeared in the balance sheet of the old partners is transferred to the capital account. ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ಏನದಪ್ಪ ಅಂತಂದರೆ, ಇನ್ನು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ಸ್ ಒಳಗೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಫಿಟನ್ನು ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀವಿ, ಯಾರಿಗೆ ಅದನ್ನು ಕೊಡ್ತೀವಿ ಅಂತ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಐ ಶುಡ್ ನಾಟ್ ಮೆನ್ಷನ್ ಹಿಯರ್. ಆ ಆಪ್ಷನ್ಸನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇದರ ಆನ್ಸರ್ಸನ್ನು ನಾನು ಡೈರೆಕ್ಟಾಗಿ ನಿಮಗೆ ಹೇಳ್ತೀನಿ. ಹಾಗಾದರೆ ಇದ್ರ ಬೇಸಿಕ್ ಕಾನ್ಸೆಪ್ಟ್ಸನ್ನು ತಿಳ್ಕೊರಿ. ಇಲ್ಲಿ ದ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಈಸ್ ಇನ್ ರಿಲೇಟಿಂಗ್ ಟು ಪ್ರೀವಿಯಸ್ ಇಯರ್ ಪ್ರಾಫಿಟ್. ಸೊ ಇನ್ನು that profit is generated or created by the old partners and that should be distributed among the old partners to the as a old ratio. ಇಲ್ಲಿ ಏನಾಗ್ತದಪ್ಪ ಅಂತಂತಂದರೆ, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಏನದಲ್ಲ ಅದು ಓಲ್ಡ್ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟದ ಆಗಿರೋದ್ರಿಂದ ಅದನ್ನು ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಿಯೋ ಒಳಗೆ ನಾವೇನು ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಅಂತಂದರೆ, ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಲೇಮ್ಸ್ ಈಸ್ ಟ್ರಾನ್ಸ್ಫರ್ ಟು ದ ಎಕ್ಸಿಕ್ಯೂಟರ್ ಅಕೌಂಟ್. ಇಲ್ಲಿ ಡಿಸೀಸ್ಡ್ ಪಾರ್ಟ್ನರ್ ಕಮ್ಸ್ ಅಂಡರ್ ದ ಡೆತ್ ಆಫ್ ಅ ಪಾರ್ಟ್ನರ್ ಕಾನ್ಸೆಪ್ಟ್ ಒಳಗೆ ಇದು ಬರ್ತದೆ. ಇಲ್ಲೂ ಕೂಡ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟನ್ನು ನಮಗೇನು ಮಾಡಿದ್ದಾರೆ, ಕೇಳಿದ್ದಾರೆ. ಹಾಗಾದರೆ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ ಒಳಗೆ ಇನ್ನೊಂದು ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೇನೋ ತಪ್ಪಿದೇನೋ ಅಂತ ನಾವಿವಾಗ ಹೇಳಬೇಕಾಗಿದೆ. ಸೊ ಫಸ್ಟ್ ವಿ ಕ್ಲಿಯರ್ ಅಬೌಟ್ ದ ಹೂ ಈಸ್ ಆ್ಯನ್ ಎಕ್ಸಿಕ್ಯೂಟರ್ ಅಂದರೆ ಯಾರು ಅಂತ ನಾವು ಫಸ್ಟ್ ಗೊತ್ತಿತ್ತಪ್ಪ ಅಂದರೆ ಆರಾಮಾಗಿ ಈ ಆನ್ಸರ್ ಸರಿ ಇದೇನೋ ತಪ್ಪಿದೇನೋ ಅಂತ ನಾವು ಜಡ್ಜ್ ಮಾಡ್ಬೋದು ರೀ. ಹಾಗಾದರೆ ಎಕ್ಸಿಕ್ಯೂಟರ್ ಈಸ್ ಅ ಲೀಗಲ್ ರಿಪ್ರೆಸೆಂಟೇಟಿವ್ ಆಫ್ ದಿ ಡಿಸೀಸ್ಡ್ ಪಾರ್ಟ್ನರ್ ಆರ್ ಡೈಡ್ ಪರ್ಸನ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ಎಕ್ಸಿಕ್ಯೂಟರ್ ಅಂದರೆ ಯಾರು ರೀ, ಯಾರು ತೀರಿ ಹೋಗ್ತಾರೆ ಅಥವಾ ಎಕ್ಸ್ಪೈರ್ಡ್ ಆಗ್ತಾರೆ ಆ ವ್ಯಕ್ತಿಯನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗೆ ನಾವೇನು ಕರಿತೀವಿ, ಎಕ್ಸಿಕ್ಯೂಟರ್ ಅಂತ ಕರಿತೀವಿ. ಹಾಗಾದರೆ ಈಗ ಡಿಸೀಸ್ಡ್ ಪಾರ್ಟ್ನರ್ಸ್ದು ಏನು ಸೆಟ್ಲ್ಮೆಂಟ್ ಇರ್ತದೆ, ಏನು ಕ್ಲೇಮ್ ಇರ್ತದೆ ಅದು ಎಕ್ಸಿಕ್ಯೂಟರ್ ಅಕೌಂಟ್ನಲ್ಲಿಗೆ ಹೋಗ್ತದೆ. ಸೊ ದಿಸ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಹಾಗಾದರೆ ಇದು ಏನಾಗ್ಯಾವ ಅಂದರೆ, ದೀಸ್ 5 ಕ್ವಶನ್ಸ್ ಆರ್ ಇನ್ ರಿಲೇಟಿಂಗ್ ಟು ಸೆಕ್ಷನ್ ಎ. ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಕ್ವಶನ್ಸ್ ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ದಿ ಸೆಕ್ಷನ್ ಎ. ದ ನೆಕ್ಸ್ಟ್ ಒನ್, ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ. ಇಲ್ಲಿ ಜಸ್ಟ್ ಅವ್ರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಅದು ಯಾವುದನ್ನು ಫೈಂಡ್ ಔಟ್ ಮಾಡೋದಂತ ಕೊಟ್ಟಿಲ್ಲ. ಹಾಗಾದರೆ ಕ್ವಶನ್ಸ್ ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ ಅದ. ಹಿಯರ್ ದ ಗೇನ್ ರೇಷೋ ಈಕ್ವಲ್ ಟು ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ. ದ ಆನ್ಸರ್ ಏನು ಬರ್ತದೆ ಇದರಿಂದ,
ಗೇನ್ ರೇಷೋ ಬರ್ತದೆ. ಹಾಗಾದರೆ ಇಲ್ಲಿ ಇನ್ನೊಂದು ಥರ ಕ್ವಶನ್ಸ್ ಏನು ಕೇಳ್ಬೋದು ರೀ, ವಾಟ್ ಈಸ್ ಗೇನ್ ರೇಷೋ ಅಂತಂದ್ರು ಕೇಳ್ಬೋದು. ಹಾಗಾದರೆ ಗೇನ್ ರೇಷೋ ಈಸ್ ಎನ್ ರೇಷೋ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಕ್ವೈರ್ ದ ಶೇರ್ ಆಫ್ ದಿ ರಿಟೈರಿಂಗ್ ಪಾರ್ಟ್ನರ್ ಆನ್ ಹಿಸ್ ರಿಟೈರ್ಮೆಂಟ್ ಈಸ್ ಕಾಲ್ಡ್ ಆಸ್ ಅ ಗೇನ್ ರೇಷೋ. ಹಾಗಾದರೆ ಗೇನ್ ರೇಷೋದ ಅರ್ಥ ಏನು ಹೇಳ್ತಾ ಇದೆ, ಇಲ್ಲಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾರಿರ್ತಾರಲ್ಲ ಅವರ ರಿಟೈರ್ಡ್ ಆಗ್ತಕ್ಕಂಥ ಪಾರ್ಟ್ನರ್ಸ್ದ ಏನು ಪ್ರಪೋರ್ಷನ್ ಇರ್ತದೆ, ಏನು ಶೇರ್ ಇರ್ತದಲ್ಲ ಅದನ್ನು ಅಕ್ವೈರ್ ಮಾಡ್ಕೋತಾರೆ ಯಾವಾಗ ಅವರ ರಿಟೈರ್ ಆಗ್ತಿರ್ತಾರಲ್ಲ ಆ ಸಂದರ್ಭದೊಳಗೆ. ಹಾಗಾದರೆ ಆ ರೇಷೋಗೆ ನಾವೇನಂತ ಕರಿತೀವಿ ಅಂದರೆ ಗೇನ್ ರೇಷೋ ಅಂತ ಕರಿತೀವಿ. ಹಾಗಾದರೆ ಹಿಯರ್ ದ ಫಾರ್ಮುಲಾ ಇಟ್ ಇಸ್ ಅ ಗೇನ್ ರೇಷೋ ಈಕ್ವಲ್ ಟು ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ. ಹಿಯರ್ ದ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಅ 7th one. Equity shares is also called as a equity shares is also called as a ordinary shares. ಇದನ್ನು ನಾವು ಇನ್ನೊಂದು ಏನಂತ ಕರಿತೀವಿ ರೀ, ಇಲ್ಲಿ ಆರ್ಡಿನರಿ ಶೇರ್ಸ್ ಅಥವಾ ಸಾಮಾನ್ಯ ಷೇರುಗಳಂತ ನಾವೇನು ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಕ್ವಶನ್ ಏನು ಅಂತಂತಂದರೆ, ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಂತ ನೋಡಿದ್ರೆ ಏನು ಮಾಡ್ಬೋದು ರೀ ಕೇಳ್ಬೋದು. ಆವಾಗ ನೀವೇನು ಆನ್ಸರ್ ಮಾಡಬೇಕಾಗುತ್ತೆ, ಇಟ್ ಈಸ್ ಅ ಓನರ್ಸ್ ಫಂಡ್ ಅಂತ ನಾವು ಕರಿತೀವಿ. ಅಥವಾ ದ ಶೇರ್ ಹೋಲ್ಡರ್ಸ್ ಆರ್ ಕಾಲ್ಡ್ ಆ್ಯಸ್ ಅಂತಂದ್ರೂ ಏನು ಮಾಡ್ಬೋದು ಕ್ವಶನ್ಸನ್ನು ಕೇಳ್ಬೋದು. ಹಾಗಾದರೆ ಹಿಯರ್ ದ ಶೇರ್ ಹೋಲ್ಡರ್ಸ್ ಆರ್ ದಿ ಓನರ್ಸ್ ಆಫ್ ದ ಆರ್ಗನೈಜೇಷನ್. ಒಂದು ಸಂಸ್ಥೆಯ ಮಾಲೀಕರು ಯಾರಾಗಿರ್ತಾರೆ, ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂತಂತಂದರೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್ಸ್. ದೇ ಮೇ ಆಸ್ಕ್ಡ್ ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್, ದೇ ಮೇ ಆಸ್ಕ್ಡ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಅಸೆಟ್, ದೇ ಮೇ ಆಸ್ಕ್ ಎಕ್ಸಾಂಪಲ್ಸ್ ಫಾರ್ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್. ಯಾವುದೇ ಒಂದು ಎಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನದಾವಲ್ಲ ಅದರೊಳಗಿಂದ ಒಂದು ಕ್ವಶನ್ ಎಕ್ಸಾಂಪಲ್ಸ್ ಮ್ಯಾಗ ಕೇಳತ್ತಾರ, ಅಸೆಟ್ಸ್ಗೆ ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹೇಳಿ. ಹಾಗಾದರೆ ಈ ಕ್ವಶನ್ಸ್ನಲ್ಲಿ ನಾನ್ ಕರೆಂಟ್ ಅಸೆಟ್ ಅಂತ ಹೇಳ್ಯಾರ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಗಡಬಡಿ ಒಳಗೆ ಕರೆಂಟ್ ಅಸೆಟ್ಸ್ಗೆ ಎಕ್ಸಾಂಪಲ್ಸನ್ನು ಬರೆದು ಬಿಡ್ತೀರಿ, ಡೆಟರ್ಸ್, BR, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತೇಳಿ. ಬಟ್ ದಟ್ ಈಸ್ ಅ ರಾಂಗ್. ನೀವು ಹಿಂದೆ ಇರ್ತಕ್ಕಂಥ ನಾನ್ ಅಂತಕ್ಕಂಥ ವರ್ಡನ್ನು ಏನು ಮಾಡ್ತೀರಿ ಗಡಬಡಿ ಒಳಗೆ ನೋಡಂಗಿಲ್ಲ. ಸೊ ಅಂಥ ಮಿಸ್ಟೇಕ್ಸನ್ನು ಮಾಡಿ ಮಾರ್ಕ್ಸನ್ನು ಕಳ್ಕೊಳ್ಕೋಬೇಡ್ರಿ. ಇಲ್ಲಿ ಎಕ್ಸಾಂಪಲ್ಸ್ ಫಾರ್ ನಾನ್ ಕರೆಂಟ್ ಅಸೆಟ್ಸ್ ಅಂತಂದರೆ ದ ಟ್ಯಾಂಜಿಬಲ್ ಅಸೆಟ್ಸ್. ಅಂಡರ್ ದ ಟ್ಯಾಂಜಿಬಲ್ ಅಸೆಟ್ಸ್ ಫಿಕ್ಸ್ಡ್ ಅಸೆಟ್ಸ್ ಬರ್ತಾವೆ. ಫಿಕ್ಸ್ಡ್ ಅಸೆಟ್ಸ್ ಒಳಗೆ ಯು ಕ್ಯಾನ್ ರೈಟ್ ಆಸ್ ಅ ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್. 1 ಮಾರ್ಕ್ಸಿಗೆ ಯಾವುದಾದ್ರೂ 2 ಬರೀರಿ. ಅಥವಾ ಇಂಟ್ಯಾಂಜಿಬಲ್ ಅಂತ ಅಸೆಟ್ಸ್ ಅಂತ ಬರೋದು ಗುಡ್ ವಿಲ್, ಪೇಟೆಂಟ್ಸ್ ಆದರೂ ಏನು ಮಾಡಿರಿ ಮೆನ್ಷನ್ ಮಾಡಿರಿ. ಓಕೆ, ಹಾಗಾದರೆ ದಿಸ್ ಆಲ್ಸೋ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ನೆಕ್ಸ್ಟ್ 9th one, that is a maximum number of members in a private company. Here they may ask, according to the Indian Companies Act 2013, the maximum number of members in a private company that is a 200. ನಿಮ್ಗೆ ಅವರ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ABCD ಅಂಥೇಳಿ, 50, 200, 2, ನೆಕ್ಸ್ಟ್ 7 ಅಂಥೇಳಿ. ಹಾಗಾದರೆ ಆ್ಯಸ್ ಪರ್ ಕಂಪ್ನೀಸ್ ಆ್ಯಕ್ಟ್ 2013 ಪ್ರಕಾರ ಪ್ರೈವೇಟ್ ಕಂಪ್ನಿಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಲಿಮಿಟ್ ಎಷ್ಟದ ಅಂತಂದರೆ 200 ಅದ ರೀ. ದ ಮಿನಿಮಮ್ ಮೆಂಬರ್ಸ್ 2, ಮ್ಯಾಕ್ಸಿಮಮ್ 200. ಇನ್ನು ನೆಕ್ಸ್ಟ್ ಎಕ್ಸ್ಪಾಂಡ್ EPS. ವಾಟ್ ಈಸ್ EPS? ಒಂದು ಎಕ್ಸ್ಪಾನ್ಷನ್ ರಿಲೇಟೆಡ್ 100% ಕ್ವಶನ್ಸ್ ನಿಮ್ಗೆ ಇರ್ತದೆ. ಹಾಗಾದರೆ ಎಕ್ಸ್ಪಾಂಡ್ EPS ಅಂತಂತಂದರೆ ಅರ್ನಿಂಗ್ ಪರ್ ಶೇರ್. ಹಂಗಾರೆ ವಾಟ್ ಈಸ್ ಅರ್ನಿಂಗ್ ಪರ್ ಶೇರ್? ಅರ್ನಿಂಗ್ ಪರ್ ಶೇರ್ ಅಂತಂತಂದರೆ ಏನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಉಳಿದಿರ್ತದಲ್ಲ ಆ ಅಮೌಂಟನ್ನು ನಂಬರ್ ಆಫ್ ಶೇರ್ಸ್ಲಿ ಡಿವೈಡೆಡ್ ಮಾಡಿದರೆ ಒಂದು ಷೇರು ಗಳಿಸ್ತಕ್ಕಂಥ ಲಾಭ ಎಷ್ಟು ಅಂತ ಗೊತ್ತಾಗ್ತದೆ. ಹಾಗಾದರೆ ಅರ್ನಿಂಗ್ಸ್ ಅಂತಂತಂದರೆ ಪ್ರಾಫಿಟ್ಸ್ ಆಗ್ತದೆ ರೀ. ಪರ್ ಶೇರ್ ಅಂತಂದರೆ ಪ್ರತಿಯೊಂದು ಶೇರಿಗೆ ಲಭ್ಯವಾಗ್ತಕ್ಕಂಥ ಒಂದು ಏನಾಗಿದೆ ಪ್ರಾಫಿಟ್ ಆಗಿದೆ. ಇಷ್ಟೆಲ್ಲ ಎಕ್ಸ್ಪ್ರೆಷನ್ ಜಸ್ಟ್ ಫಾರ್ ಯುವರ್ ನಾಲೆಜ್ ಪರ್ಪಸ್. ಜಸ್ಟ್ ಡೈರೆಕ್ಟ್ ಆನ್ಸರ್ಸನ್ನು 1 ಮಾರ್ಕ್ಸಿಗೆ ಬರೆದ್ರೆ ಸಾಕು. ಜಸ್ಟ್ ನೀವು ತಿಳ್ಕೊಳ್ಳಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀನಿ. ಓಕೆ, ನೆಕ್ಸ್ಟ್ ಸೆಕ್ಷನ್ B ಕ್ವಶನ್ಸ್ಗೆ ನಾವೇನು ಮಾಡೋಣ, ಮೂವ್ ಆಗೋಣ. ಹಾಗಾದರೆ ಸೆಕ್ಷನ್ B ಕ್ವಶನ್ಸ್ ಕೂಡ ಏನಾಗಿದೆ, 1 ಮಾರ್ಕ್ಸ್ನಲ್ಲಿ ಡೈರೆಕ್ಟಾಗಿ ಆನ್ಸರ್ಸನ್ನು ಬರೆದ್ರೆ ನೀವೇನಾಯ್ತು ಸಾಕ್ರಿ. 2 ಮಾರ್ಕ್ಸ್ನಲ್ಲಿ ಏನಾಗ್ತದೆ, ಅವರು ಡೆಫಿನೇಷನ್ ಕೇಳಿದರೆ ಡೆಫಿನೇಷನನ್ನು ಬರಿಬೇಕಾ, ಮೀನಿಂಗನ್ನು ಕೇಳಿದರೆ ಮೀನಿಂಗನ್ನು ಬರಿಬೇಕಾ, ಮತ್ತು ಫೀಚರ್ಸ್ ಎಷ್ಟು ಕೇಳ್ತಾರೆ ಅಷ್ಟನ್ನು ನೀವೇನು ಮಾಡಬೇಕಾಗ್ತದೆ ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಫಸ್ಟ್ ಏನದ ರೀ ಇಲ್ಲಿ ಡಿಫೈನ್ಡ್ ಪಾರ್ಟ್ನರ್ಶಿಪ್ ಅದ. ಹಾಗಾದರೆ ಡಿಫೈನ್ಡ್ ಪಾರ್ಟ್ನರ್ಶಿಪ್ ಅಂತಂದಾಗ ಯು ಶುಡ್ ರೈಟ್ ದ ಡೆಫಿನೇಷನ್ ಆಫ್ ಎ ಪಾರ್ಟ್ನರ್ಶಿಪ್. ನೀವು ಡೆಫಿನೇಷನ್ ಅಥವಾ ವ್ಯಾಖ್ಯಾನ ಏನು ಮಾಡಬೇಕಾಗ್ತದೆ
ಬರಿಬೇಕಾಗ್ತದೆ. ಒಂದು ವೇಳೆ ನೀವು ವ್ಯಾಖ್ಯಾನ ಓದಿಲ್ಲ, ಮೀನಿಂಗ ಬರೋದ 2 ಮಾರ್ಕ್ಸ್ ನಂಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ದಟ್ ಈಸ್ ಅ ರಾಂಗ್. ಇಲ್ಲಿ 2 ಮಾರ್ಕ್ಸ್ ನಿಮ್ಗೆ ಸಿಗಂಗಿಲ್ಲ. ಒಂದು ಮಾತ್ರ ಏನು ಮಾಡಿದ್ರಿ, 1 ಮಾರ್ಕ್ಸ್ ಸಿಗ್ಬೋದು. ಬಟ್ ಡೆಫಿನೇಷನ್ ಅಂತ ಕೇಳಿದಾಗ ನೀವು ಡೆಫಿನೇಷನನ್ನು ಬರೀರಿ. ಹಾಗಾದರೆ ದ ಪಾರ್ಟ್ನರ್ಶಿಪ್ ಡೆಫಿನೇಷನ್ ನಾವೇನು ನೋಡ್ತೀವಿ, ಅಕಾರ್ಡಿಂಗ್ ಟು ದ ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್, ಇದಕ್ಕೆ 1 ಮಾರ್ಕ್ಸ್ ಇರ್ತದೆ. ಯಾವುದರ ಪ್ರಕಾರ ನೀವು ಡೆಫಿನೇಷನನ್ನು ಬರಿತಾ ಇದ್ದೀರಿ ಅದಕ್ಕೆ 1 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ಯು ಸ್ಟಾರ್ಟ್ ಯುವರ್ ಡೆಫಿನೇಷನ್ ಡಬಲ್ ಇಂಡ್ ಕಾಮಾ ಆ್ಯಂಡ್ ಎಂಡ್ ವಿತ್ ದಿ ಡಬಲ್ ಇಂಡ್ ಕಾಮಾ. ನಿಮ್ಮ ಡೆಫಿನೇಷನನ್ನು ನೀವು ಡಬಲ್ ಇಂಡ್ ಕಾಮಾಗ ಸ್ಟಾರ್ಟ್ ಮಾಡಬೇಕಾ, ಡಬಲ್ ಇಂಡ್ ಕಾಮಾದಾಗ ಎಂಡ್ ಮಾಡಬೇಕಾ, ಅದಕ್ಕೂ ಕೂಡ ಏನಿರ್ತದೆ ರೀ, ಮಾರ್ಕ್ಸ್ ಇರ್ತದೆ. ಸೊ ಅದು ಏನಂತ ಡಿಫೈನ್ ಮಾಡ್ತದೆ ಸೆಕ್ಷನ್ 4 ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಂತಂದರೆ, the partnership is a relation between persons who have agreed to share the profits of a business carried by all or any one of them acting for all ಅಂತ ಡೆಫಿನೇಷನ್ ಅದ. ಹಾಗಾಗಿ ಡೆಫಿನೇಷನ್ ಏನು ಅರ್ಥನ ಕೊಡ್ತಾ ಇದ್ದೀರಿ ಅಂತಂತಂದರೆ, ಪಾರ್ಟ್ನರ್ಶಿಪ್ ಅನ್ನೋದು ಇಬ್ಬರು ವ್ಯಕ್ತಿಗಳ ಒಂದು ಏನಾಗ್ಯದ ಸಂಬಂಧ ಆಗ್ಯದ ಅಥವಾ ರಿಲೇಷನ್ಶಿಪ್ ಆಗ್ಯದ. ಅಲ್ಲಿ ಬಿಸ್ನೆಸ್ಸನ್ನು ಏನು ಮಾಡ್ತಾರೆ, ಪ್ರಾಫಿಟ್ಸ ಮತ್ತು ಬಿಸ್ನೆಸ್ಸನ್ನು ಏನು ಮಾಡ್ತಾರಪ್ಪ ಅಂತಂತಂದರೆ ಎಲ್ಲರೂ ಕೂಡ ಆದರೂ ನಿರ್ವಹಿಸ್ಕೊಂಡು ಹೋಗ್ಬೋದು, ಅಥವಾ ಯಾರಾದರೂ ಅವರೊಬ್ಬರು ಎಲ್ಲರ ಪರವಾಗಿ ಕೂಡ ಏನು ಮಾಡ್ಬೋದು, ನಿರ್ವಹಿಸ್ತಕ್ಕಂಥ ಹೋಗ್ತಕ್ಕಂಥ ಒಂದು ಆರ್ಗನೈಜೇಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ ಅಂತ ಈ ಒಂದು ಡೆಫಿನೇಷನ್ ಹೇಳ್ತದೆ. ಸೊ ಹಿಯರ್ ದ ಪಾರ್ಟ್ನರ್ಶಿಪ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ persons who have agreed to share the profits of a business carried by all or any one of them acting for all. ಓಕೆ, ಇಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸ್ ನಿಮ್ದಾಗ್ತದೆ. ನೆಕ್ಸ್ಟ್, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ದ 2 ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. 2 ಅಂತ ಹೇಳಿದ್ದಾರೆ ಅಂದರೆ 2 ಬರೆದ್ರೆ ಸಾಕ್ರಿ, ಒಂದೊಂದು ಮಾರ್ಕ್ಸ್ ಇರ್ತದೆ. ಫಸ್ಟ್ ನಾವು ಪಾರ್ಟ್ನರ್ಶಿಪ್ ಅಂತಂತಂದರೆ ಫಸ್ಟ್ ನಮ್ಮ ಮೈಂಡಿಗೆ ಬರ್ತಕ್ಕಂಥದ್ದು ಏನಂದರೆ ಮಿನಿಮಮ್ 2 ಮೆಂಬರ್ಸ್. ಓಕೆ, ದ ಫಸ್ಟ್ ಫೀಚರ್ಸ್ ಆಫ್ ಅ ಪಾರ್ಟ್ನರ್ಶಿಪ್ ದಟ್ ಈಸ್ ಅ ಮಿನಿಮಮ್ 2 ಮೆಂಬರ್ಸ್ ಆರ್ 2 ಪರ್ಸನ್ಸ್. ದ ನೆಕ್ಸ್ಟ್ ದ ಕಾಂಟ್ರಾಕ್ಟ್ ಆರ್ ದ ಅಗ್ರಿಮೆಂಟ್ ಮಸ್ಟ್ ಬಿ ದೇರ್. ಇಲ್ಲಿ ಅವ್ರ ನಡುವೆ ಏನಾಗಿರ್ತದೆ, ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಇರ್ತದೆ. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ಸ್. ಆ್ಯಂಡ್ ದ ಅನ್ಲಿಮಿಟೆಡ್ ಲಯಬಿಲಿಟಿ, ಇಲ್ಲಿ ದ ಪಾರ್ಟ್ನರ್ಸ್ ಲಯಬಿಲಿಟಿ ಏನಾಗಿರ್ತದೆ, ಅನ್ಲಿಮಿಟೆಡ್ ಇರ್ತದೆ. ಒಂದು 3-4 ಫೀಚರ್ಸನ್ನು ನಾನು ಹೇಳಿದ್ದೀನಿ, ಅದರೊಳಗೆ ನೀವು ಯಾವುದಾದ್ರೂ 2 ಫೀಚರ್ಸನ್ನು ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಅಂತಂತಂದರೆ, ಗಿವ್ ದ ಮೀನಿಂಗ್ ಆಫ್ ಡಿಸಲ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್. ಇಲ್ಲಿ ನೋಡಿರಿ, ಡಿಫೈನ್ಡ್ ಪಾರ್ಟ್ನರ್ಶಿಪ್, ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಆಗಿದೆ. 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅದು ಕೂಡ ಫಂಡಮೆಂಟಲ್ಸ್ ಒಳಗೆ ಬರ್ತದೆ ರೀ. ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಏನದಲ್ಲ, ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಚಾಪ್ಟರ್ನಲ್ಲಿ ಬರ್ತದೆ. ನಾನು ನಿಮಗೆ ಮೊನ್ನೆ ಕ್ಲಾಸ್ ಒಳಗೆ ಹೇಳಿದ್ದೀನಿ ಯಾವ್ಯಾವ ಚಾಪ್ಟರ್ಸ್ ಇದಲ್ಲ ಅವಕ್ಕೊಬ್ಬರು ಮೀನಿಂಗ್ ನಿಮಗೆ ಏನಾಗಿರ್ಬೇಕು, ಫಸ್ಟ್ ಕ್ಲಿಯರ್ ಇರಬೇಕು. ಹೌದಾ? ಹಾಗಾದರೆ ನೋಡಿರಿ, ಇಲ್ಲಿ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟ ಡಿಫೈನ್ಡ್ ಪಾರ್ಟ್ನರ್ಶಿಪ್ ಮೀನಿಂಗ್ ಆಯಿತಾ, ಡಿಸಲ್ಯೂಷನ್ ಪಾರ್ಟ್ನರ್ಶಿಪ್ ಮೀನಿಂಗ್ ಕೇಳಿದಾರೆ. ಹಾಗಾದರೆ ಮೊದಲು ಚಾಪ್ಟರ್ ಟೈಟಲ್ದ ಏನ್ರಿ ನಿಮ್ಗೆ ಅರ್ಥ ತಿಳಿದಿರ್ಬೇಕಾಗ್ತದೆ. ಹೌದಾ? ಹಾಗಾದರೆ ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತಂದರೆ, ಹಿಯರ್ ದ ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಮೀನ್ಸ್ ದ ಟರ್ಮಿನೇಷನ್ ಆಫ್ ದ partners among all the partners of the firm, and all the assets of the firm are disposed of, and all the liability should be discharged. ಇಲ್ಲಿ ಇದರ ಅರ್ಥ ಏನಪ್ಪ ಅಂತಂದರೆ, ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಅನ್ನೋದು ಟರ್ಮಿನೇಷನ್ ಆರ್ ದ ಬ್ರೇಕ್ ಡೌನ್ ದ ರಿಲೇಷನ್ಶಿಪ್ ದಿ ಪಾರ್ಟ್ನರ್ಸ್ ಇನ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಎಲ್ಲ ಪಾರ್ಟ್ನರ್ಸ್ ನಡುವೆ ಏನು ಸಂಬಂಧ ಇರ್ತದಲ್ಲ ಆ ರಿಲೇಷನ್ಶಿಪ್ ಏನಾಗ್ತದೆ, ಬ್ರೇಕ್ ಡೌನ್ ಆಗ್ತದೆ ಫೋರ್ಮ್ ಒಳಗೆ. ಹೌದಾ? ಹಾಗಾದರೆ ಅದು ಬ್ರೇಕ್ ಡೌನ್ ಆಗೋದು ಅಷ್ಟೇ ಅಲ್ಲದೆ ಅಲ್ಲಿ ಇರ್ತಕ್ಕಂಥ ಅಸೆಟ್ಸ್ಗಳನ್ನು ನಾವೇನು ಮಾಡಬೇಕಾಗ್ತದೆ, ಡಿಸ್ಪೋಸ್ ಮಾಡಬೇಕಾಗ್ತದೆ ಅಥವಾ ಸೆಟಪ್ ಮಾಡಬೇಕಾಗ್ತದೆ, ಮತ್ತು ಲ್ಯಾಬಿಲಿಟೀಸ್ಗಳನ್ನ ಕಡೆ ಏನು ಮಾಡ್ಬೇಕು ರೀ, ಡಿಸ್ಚಾರ್ಜ್ ಮಾಡಬೇಕಾಗ್ತದೆ. ಈ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. Here, the dissolution of a partnership means termination or breakdown of the partnership among all the partners of the firm, and all assets of the firms are disposed of, and all the outsiders' liability is called as a dissolution of the partnership. ಹಾಗಾದರೆ ಇದು ಇದರದ ಅರ್ಥ ಆಗ್ತದೆ. ನೆಕ್ಸ್ಟ್ ಇನ್ನೊಂಥರ ಕ್ವಶನ್ಸ್ ಏನು ಕೇಳ್ಬೋದು ಇದೇ ಡಿಸಲ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಚಾಪ್ಟರ್ನಲ್ಲಿ ಅಂತಂತಂದರೆ, ಗಿವ್ 2 ರೀಸನ್ಸ್ ಫಾರ್ ದ ಕಂಪ್ನಿ ಈಸ್ ಟು ಡಿಸಾಲ್ವ್. ಏನು
ಕಂಪ್ನಿ ಡಿಸಾಲ್ವ್ ಆಗಲಿಕ್ಕೆ ಏನು ಕಾರಣಗಳು ಅಂತ ಕೇಳ್ಬೋದು. ಹಾಗಾದರೆ ಏನು ಕಾರಣಗಳು ಅಂದರೆ ವೆನ್ ದ ಕಂಪ್ನಿ ಫೇಲ್ಸ್ ಟು ಸೆಟಲ್ ದ ಲೀಗಲ್ ಪ್ರೊಸೀಜರ್ಸನ್ನು ಒಂದು ಏನು ಸೆಟಲ್ ಮಾಡಲಿಕ್ಕೆ ಫೇಲ್ ಆಗೋದಿರ್ಬೋದು ರೀ. ಆ್ಯಂಡ್ ದ ಕಂಪ್ನಿ ಈಸ್ ಅನೇಬಲ್ ಟು ಪೇಯಿಂಗ್ ಆಫ್ ಡೆಟ್, ಸಾಲ ತೀರಿಸಲಿ ಆಗ್ತಕ್ಕಂಥ ಸಂದರ್ಭ ಇರ್ಬೋದು ರೀ. ಅಥವಾ ಕೋರ್ಟ್ನಿಂದ ಆರ್ಡರ್ ಬಂದಾಗ ಕೂಡ ನಾವು ಏನು ಮಾಡಬೇಕು, ನಮ್ಮ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಂದರೆ, ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ಆ್ಯನ್ ಅಸೆಟ್ಸ್ ಟೇಕನ್ ಓವರ್ ಬೈ ಅ ಪಾರ್ಟ್ನರ್ ಆನ್ ಅ ಡಿಸಲ್ಯೂಷನ್ ಆಫ್ ಅ ಫರ್ಮ್. ಇಲ್ಲಿ ಒಂದು ಅಸೆಟ್ಸನ್ನು ಒಬ್ಬ ಪಾರ್ಟ್ನರ್ಸ್ ಇದ್ದಾರೆ ಏನು ಮಾಡಿದಾರೆ, ತೊಗೊಂಡಿದ್ದಾರೆ. ಹಾಗಾದರೆ ಡಿಸಲ್ಯೂಷನ್ ಆಫ್ ಅ ಫರ್ಮ್ ಒಳಗೆ ಯಾವುದು ಜರ್ನಲ್ ಎಂಟ್ರಿ ರಿಲೇಟೆಡ್ ಒಂದು ಕ್ವಶನ್ಸ್ ಬರ್ತದೆ ರೀ. ಯಾವುದಾದ್ರೂ ಜರ್ನಲ್ ಎಂಟ್ರಿಯನ್ನು ಅವ್ರು ಏನು ಮಾಡ್ಬೋದು, ಕೇಳ್ಬೋದು. ಹಾಗಾದರೆ ಇಲ್ಲಿ ಏನು ಕ್ವಶನ್ಸ್ ಅಂತಂದರೆ, ಒಂದು ಅಸೆಟ್ಸನ್ನು ಒಬ್ಬ ಪಾರ್ಟ್ನರ್ ಇದ್ದರು ತೊಗೊಂಡಿದ್ದಾರೆ, ಕಂಪನಿ ಏನಾಗ್ತಾ ಇದೆ, ವಿಸರ್ಜನೆ ಆಗ್ತಾ ಇದೆ. ಹಾಗಾದರೆ ಅವಾಗ ಏನಾಗ್ತದೆ ಜರ್ನಲ್ ಎಂಟ್ರಿ ಅಂತಂತಂದರೆ, ಇಲ್ಲಿ ಅಸೆಟ್ಸ್ ತೊಗೊಂಡಿದ್ದಾರೆ ಅಂತಂತಂದ್ರೆ ಅಸೆಟ್ಸ್ ಏನಾದಂಗೆ ನಮ್ಮಂದ ಹೋದಂಗೆ. ಹಾಗಾದರೆ ನಮಗೇನು ಬರ್ತದೆ, ಕ್ಯಾಶ್ ಬರ್ತದೆ. ಬಟ್ ಇಲ್ಲಿ ಅಸೆಟ್ಸನ್ನು ಪಾರ್ಟ್ನರ್ಸ್ ತೊಗೊಂಡಿದ್ದಾರೆ ಅಂತಂದ್ರೆ ಆ ಪಾರ್ಟ್ನರ್ಸ್ ನಮಗೆ ಇದ್ದವ್ರು ನಮಗೇನಾದ್ರೂ ಸೆಟಲ್ಮೆಂಟ್ ಮಾಡೋರಾದರು. ಸೊ ಆನ್ ದ್ಯಾಟ್ ಟೈಮ್ ದ ರಿಯಲೈಜೇಷನ್ ಅಕೌಂಟ್ ಏನಾಗ್ತದೆ ರೀ, ಕ್ರೆಡಿಟ್ ಆಗ್ತದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಗ್ತದೆ, ಡೆಬಿಟ್ ಆಗ್ತದೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು the respective partners capital account debited to realization account. You should write the narration also, that is the assets taken over by a partner. ಇಲ್ಲಿ ಪಾರ್ಟ್ನರ್ಸ್ ಯಾರು ತೊಗೊಂಡಿದಾರಲ್ಲ ಅವ್ರ ಅಕೌಂಟಿಗೆ ಅಷ್ಟು ಅಮೌಂಟ್ ಏನಾಗ್ತದೆ, ಡೆಬಿಟ್ ಆಗ್ತದೆ. ರಿಯಲೈಜೇಷನ್ಗೆ ಅಷ್ಟು ಅಮೌಂಟ್ ಏನಾಗ್ತದೆ, ಕ್ರೆಡಿಟ್ ಆಗ್ತದೆ. ಈ ಜರ್ನಲ್ ಎಂಟ್ರಿನ ನೀವು ಇಲ್ಲಿ ಏನು ಮಾಡಬೇಕಾಗ್ತದೆ, ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್ ಏನು ಅಂತಂತಂದರೆ, ವಾಟ್ ಈಸ್ ಫಾರ್ಫೀಚರ್ ಆಫ್ ಶೇರ್ಸ್ ಅಂತಂದ್ರೆ ಏನು ಅಂತ ಕೇಳಿದಾರೆ. ಹಾಗಾದರೆ ಫಾರ್ಫೀಚರ್ ಆಫ್ ಶೇರ್ಸ್ ಅಂದರೆ ಏನಪ್ಪ ಅಂತಂತಂದರೆ, ಸಮ್ ಟೈಮ್ ದ ಶೇರ್ ಹೋಲ್ಡರ್ಸ್ ಫೇಲ್ಸ್ ಟು ಪೇ ಎನಿ ಅಲಾಟ್ಮೆಂಟ್ ಮನಿ ಆರ್ ದ ಕಾಲ್ ಮನಿ. ಆನ್ ದ್ಯಾಟ್ ಟೈಮ್ ದ ಕಂಪನಿ ಈಸ್ ಟು ಫಾರ್ಫಿಟೆಡ್ ದೇರ್ ಶೇರ್ಸ್. ಫಾರ್ಫಿಟೆಡ್ ಇಟ್ಸ್ ಶೇರ್ಸ್ ಈಸ್ ನಥಿಂಗ್ ಬಟ್ ಕ್ಯಾನ್ಸಲ್ ಆಫ್ ದೇರ್ ಅಲಾಟ್ಮೆಂಟ್. ಇಲ್ಲಿ ಫಾರ್ಫೀಚರ್ ಆಫ್ ಶೇರ್ಸ್ ಅಂತಂದ್ರೆ ಏನು ಅಂತಂದರೆ, ಯಾವಾಗ ಶೇರ್ ಹೋಲ್ಡರ್ ಇದ್ದಾರೆ ತಮ್ಮ ಅಲಾಟ್ಮೆಂಟ್ ಮನಿ ಇರ್ಬೋದು ರೀ, ಕಾಲ್ ಮನಿ ಇರ್ಬೋದು, ಪೇ ಮಾಡಲಿಕ್ಕೆ ಫೇಲ್ಯೂರ್ ಆದ್ರಂತಂದರೆ ಆವಾಗ ಕಂಪನಿ ಏನು ಮಾಡ್ತದೆ, ಅವರಿಗೆ ಎಷ್ಟು ಶೇರ್ಸ್ಗಳನ್ನ ಅಲಾಟ್ಮೆಂಟ್ ಮಾಡಿರೋದಲ್ಲ ಆ ಶೇರ್ಸ್ಗಳನ್ನ ಏನು ಮಾಡ್ತದೆ, ಕ್ಯಾನ್ಸಲ್ ಮಾಡ್ತದೆ. ಇದಕ್ಕೆ ನಾವೇನು ಅನ್ಕೊತೀವಿ, ಫಾರ್ಫೀಚರ್ ಆಫ್ ಶೇರ್ಸ್ ಅಂತ ಕರಿತೇವೆ. ಓಕೆ, ದಿಸ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ ಆರ್ ಥಿಯರಾಟಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಫಾರ್ಫೀಚರ್ ಆಫ್ ಶೇರ್ಸ್. ಹಾಗಾದರೆ ನೀವು ಅನ್ಬೋದು, ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ. ಇಲ್ಲಿ ದ ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ಸ್ ದಟ್ ಈಸ್ 100 ರೂಪೀಸ್. ಒಂದು ಶೇರಿನ ಬೆಲೆ 100 ರೂಪಾಯಿ ಆಯ್ತು ಅಂತ ಅಸ್ಯೂಮ್ ಮಾಡಿಕೊಡ್ರಿ. ಅಲ್ಲಿ ಅಪ್ಲಿಕೇಶನ್ ಮನಿ 30, ಅಲಾಟ್ಮೆಂಟ್ ಮನಿ ಎಷ್ಟದ ಅಂತಂದರೆ 50 ಅದ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಎಷ್ಟದ ರೀ, 20 ರೂಪೀಸ್ ಅದ. ಹಾಗಾದರೆ ದ ಶೇರ್ ಹೋಲ್ಡರ್ ಪೇ ದ ಅಪ್ಲಿಕೇಶನ್ ಮನಿ ಆ್ಯಂಡ್ ಅಲಾಟ್ಮೆಂಟ್ ಮನಿ. ಅಪ್ಲಿಕೇಶನ್ 30 ಕೊಟ್ಟಿದ್ದಾರೆ, ಅಲಾಟ್ಮೆಂಟ್ 50 ಕೊಟ್ಟಿದ್ದಾರೆ. ಹಾಗಾದರೆ 80 ಪೇ ಮಾಡಿದಂಗೆ ಆಯಿತು. ಇನ್ನು ಎಷ್ಟು ಉಳಿತು ರೀ, 20 ರೂಪೀಸ್ ಅಷ್ಟೇ ಕಾಲ್ ಮನಿ ಪೇಡ್ ಮಾಡಬೇಕಾಯಿತು. ಬಟ್ ಅವ್ರು 20 ರೂಪೀಸನ್ನು ಪೇಡ್ ಮಾಡಲ್ಲದೇ ಇದ್ದಾಗ ಏನಾಯಿತು ಅಂತಂತಂದರೆ, ಅದು 20 ರೂಪೀಸ್ ಪೇ ಮಾಡಲ್ಲದೇ ಇದ್ದಾಗ ಆ ಕಂಪ್ನಿದು ಏನು ಮಾಡಿದ್ರಿ, ಅವ್ರಿಗೆ ಎಷ್ಟು ಶೇರ್ಸ್ಗಳನ್ನ ಅಲಾಟ್ ಮಾಡಿದ್ಲು ಅಷ್ಟು ಶೇರ್ಸ್ಗಳನ್ನ ಏನು ಮಾಡಿದ್ರಿ, ಕ್ಯಾನ್ಸಲ್ ಮಾಡಿತ್ತು. ನೀವು ಅನ್ಬೋದು, ಮೇಡಮ್ ಮುಂಚೆ 30-50 ಪೇ ಮಾಡಿದಾರಲ್ರಿ, ಆ ಅಮೌಂಟನ್ನು ರೀಪೇಮೆಂಟ್ ಮಾಡ್ತಾರಾ ಅಥವಾ ರಿಟರ್ನ್ ಮಾಡ್ತಾರಾ ಅಂತಿಲ್ಲ. ಆ ಅಮೌಂಟನ್ನು ಏನಾಗ್ತೈತೆ ರೀ, ಕಂಪ್ನಿದ ರಿಟರ್ನ್ ಮಾಡೋಂಗಿಲ್ಲ. ಆ ಅಮೌಂಟ್ ಏನಾಗ್ಬಿಡ್ತದೆ, ಕಂಪನಿಗೆ ಹೋಗಿಬಿಡ್ತದೆ. ಸೊ ಇದಕ್ಕೆ ನಾವೇನು ಕರಿತೀವಿ, ಫಾರ್ಫೀಚರ್ ಆಫ್ ಶೇರ್ಸ್. ದ ಫಾರ್ಫೀಚರ್ ಆಫ್ ಶೇರ್ಸ್ ಇಸ್ ನಥಿಂಗ್ ಬಟ್ ಸಮಟೈಮ್ಸ್ ದ ಶೇರ್ ಹೋಲ್ಡರ್ಸ್ fails to pay its allotment money or the call money. On that time the company forfeited their shares. That is a cancellation of their allotment is called as a forfeiture of shares. ಯಾವಾಗ ಅವ್ರ ಶೇರ್ಸ್ಗಳನ್ನ ಕ್ಯಾನ್ಸಲ್ ಮಾಡ್ತಾರಲ್ಲ ಇದಕ್ಕೆ ನಾವೇನಂತ ಕರಿತೀವಿ ರೀ, ಫಾರ್ಫೀಚರ್ ಆಫ್ ಶೇರ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಅಂದರೆ, ಸ್ಟೇಟ್ ಎನಿ 2 ಬೆನಿಫಿಟ್ಸ್ ಆಫ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು 2 ಉಪಯುಕ್ತಗಳದಾವು ಅಂತ ಹೇಳಿ ಅಂದಾರ. ಹಾಗಾದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ದ ಫಸ್ಟ್ ಬೆನಿಫಿಟ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ that is it is help for knowing the financial position of a company. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ನಾವೇನು ಹಾಕ್ತೇವಲ್ಲ ಹಿಯರ್
ಇಲ್ಲಿ this is question comes under in the chapter of financial statement of a company. ಇಲ್ಲಿ questions what is financial statement, the methods of financial statement and what are the financial statement ಅಂತಕ್ಕಂಥ ಕ್ವಶನ್ಸನ್ನು ಕೇಳ್ಬೋದು ಅಥವಾ ಈ ಕ್ವಶನ್ಸ್ ಆದರೂ ಕೇಳ್ಬೋದು. ಹಾಗಾದರೆ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೆನಿಫಿಟ್ಸ್ ಅಥವಾ ಉಪಯುಕ್ತತೆ ಅಂದರೆ, ಒಂದನೇದು ಆ ಕಂಪ್ನಿಯ ಫೈನಾನ್ಷಿಯಲ್ ಪೊಸಿಷನ್ ಏನದ ಅನ್ನೋದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಏನಾಗುತ್ತೆ, ಹೆಲ್ಪ್ ಆಗ್ತದೆ. ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಅ company. This is the first plus point or the benefit or the usefulness of the financial statement. The next one, to know the credit ability, or it is also help for the knowing the current ability and the operational efficiency of an organization. One company operational efficiency ಎಷ್ಟದ, ಲಿಕ್ವಿಡಿಟಿ ಪೊಸಿಷನ್ ಏನದ, ಕ್ರೆಡಿಟ್ ಎಬಿಲಿಟಿ ಎಷ್ಟದ ತಿಳ್ಕೊಳ್ಳಿಕ್ಕೆ ನಮ್ಗೆ ಏನಾಗ್ತದೆ ರೀ, ಇದು ಹೆಲ್ಪ್ ಆಗ್ತದೆ. ಅದು ಒಂದು ಇದ್ರದ್ದು ಏನಾಗಿದೆ, ಬೆನಿಫಿಟ್ ಆಗಿದೆ. ಹಾಗಾದರೆ ಈ ಚಾಪ್ಟರ್ ಒಳಗೆ ಈ ರೀತಿಯಾಗಿ ಕ್ವಶನ್ಸ್ ಆದರೆ ಏನು ಮಾಡ್ಬೋದು, ಕೇಳ್ಬೋದು. ನೆಕ್ಸ್ಟ್, ವಾಟ್ ಆರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕ್ವಶನ್ಸ್ ಕೇಳಿದ್ರೆ ನೀವು ಏನು ಆನ್ಸರ್ಸ್ ಬರ್ತೀರಿ. ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ದೇರ್ ಆರ್ ಮೇನ್ಲಿ ಟೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಒನ್ ಈಸ್ ಅ ಪಾರ್ಟ್ 1, that is a position statement. The second one, that is a here the statement of profit and loss account. Okay. The next question, that is, mention two items which are shown under the head of shareholders fund. shareholders fund ಅಂತಕ್ಕಂಥ ಹೆಡ್ನಲ್ಲಿ ಮೆನ್ಷನ್ ಆಗ್ತಕ್ಕಂಥ ಯಾವುದಾದ್ರೂ ಎರಡು ಐಟಮ್ಸ್ಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಶೇರ್ ಹೋಲ್ಡರ್ ಫಂಡ್ ಕನ್ಸಿಸ್ಟಿಂಗ್ ಆಫ್ ದಿ 3 items. Under that, the 2 items are the, one is a share capital, another one is a reserve and surplus. ಒಂದು ಶೇರ್ ಕ್ಯಾಪಿಟಲ್ ಅಂತ ನಾವು ಹೇಳ್ತೀವಿ, ಇನ್ನೊಂದು ಯಾವುದ್ರಿ ಇಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಥವಾ ಮನಿ ರಿಸೀವ್ಡ್ ಅಗೇನ್ಸ್ಟ್ ದ ಶೇರ್ ವಾರೆಂಟ್ಸ್ ಅಂತೂ ಕೂಡ ನಾವು ಹೇಳ್ಬೋದು. ಓಕೆ, ಹಾಗಾದರೆ ಈ ಮೂರು ಕೂಡ ಎದ್ರೊಳಗೆ ಬರ್ತಾವೆ, ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಬರ್ತಾವೆ. ಹಾಗಾದರೆ ದೀಸ್ ಆರ್ ದಿ ಇಂಪಾರ್ಟೆಂಟ್ for your annual examination as well as the extra probability questions in relating to the these topics. ಹಾಗಾದರೆ ಈ ಟಾಪಿಕ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ ಏನು ಬರ್ತಾವೆ ಅನ್ನೋದನ್ನು ಕೂಡ ನಾವೇನು ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಹಾಗಾದರೆ ಒನ್ಸ್ ಅಗೇನ್ ಐ ಜಸ್ಟ್ ಡಿಕ್ಟೇಟ್ ದಿ ಆನ್ಸರ್ಸ್. ದ ಫಸ್ಟ್ ಒನ್, give an example for not for profit organization, that is a sports club, education institutions and hospital. The agreement between the partners must be in writing. This is a false statement. The fixed capital method is one of the maintenance of the partner's capital account. Next, at the time of admission of a partner, undistributed profit appeared in the balance sheet. Here the undistributed profit is distributed among the old partners in the old ratio. Next, deceased partner's claims is transferred to the executor account. This is a true statement. Next one, here the new ratio minus old ratio equal to gain ratio. Equity shares is also called as a ordinary shares. Given examples for non-current asset, that is here the non-current asset, tangible assets. Under the tangible assets, fixed assets, machinery, equipment, furniture, and the intangible assets, goodwill and patents. The maximum number of members in a private company, that is a 200. Expand EPS, earning per share. Section B, define partnership. Definition of a partnership according to the section 4 of Companies Act 1932. Partnership is a relationship between two persons who have agreed to share the profits of a business carried by all or any one of them acting for all. Next, what is forfeiture of shares? Forfeiture of shares is nothing but here when a shareholder fails to pay the call money or the allotment money on that time, the company is forfeited of the shares. Next, the dissolution of the partnership. The dissolution of partnership is nothing but it is a termination of the partnership in all the partners, and here disposal of assets and discharging of liability or the outsiders liability is called as a dissolution of the partnership. Next one,
that is state any two benefits of financial statement. The financial statements is help for the knowing the financial position of a company. The second one, that is here to know the credit ability of an organization or the liquidity position, operational efficiency. Okay, these are the benefits of financial statement. Next one, two items shown under the head of shareholders fund, that is a share capital, reserve and surplus. Okay, dear students, this is all about the section A and section B questions asked in your preparatory examination. So I hope you have a clear idea about the today concepts. So one more suggestions from my side, whatever you are reading the concept, just you try to understood. ಇಲ್ಲಿ ಇನ್ನೊಂದು ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂತಂತಂದರೆ, ಏನು ನೀವು ಓದ್ತಾ ಇದ್ದೀರಲ್ಲ ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಓದ್ರಿ, ಅದು ನಿಮ್ಗೆ ಯಾವತ್ತೂ ನೀವೇನು ಮಾಡಂಗಿಲ್ಲ ರೀ, ಮರೆಯಂಗಿಲ್ಲ. ಓಕೆ, ದಿಸ್ ಈಸ್ ಆಲ್ ಅಬೌಟ್